ಸಂಕ ಅಂದ್ರ 14 ಸೊನ್ನೆಗಳು. ನನ್ನೇನು ಹುಚ್ಚುದುಲ್ಲಿ ಮಾಡಿ ಆಯ್ತಾ? ಯಾವಕ್ಕೆ ಒಬ್ಬ ಯಾರ ಹೆಣ್ಮಾಳು ಒಬ್ಬಕ್ಕೆ ಹಾಡಾಡಯಪ್ಪ ಏನ್ ಪಾಲ್ತುನೆ. ಮತ್ತೆ ನನಗ್ ಬಸವಣ್ಣ ಅಂತ ತಪ್ಪೇನ್ ಮಾಡ್ಯಾನ? ಊರಿಗೆ ಬರಬೇಡ ಇವತ್ತ. ಒಬ್ಬರು ಮಾತಾಡ್ರಿ ಒಬ್ರು. ಅಲ್ಲ, ಊರಿಗೆ ಹೋದ್ರೆ ಕಟ್ಟಿ ಬಡಿತಾರ. ಇವ್ ಡೊಳ್ಳಿನ ಹಾಡ ಹುಚ್ಚ, ಇವ್ ಡೊಳ್ಳಿನ ಹಾಡ. ಇವು ಅಮೋಕ್ಷಿದ್ರು ಮಾಳಿಂಗರಾಯರು ಏನು ಪವಾಡಗಳನ್ನ ಮಾಡ್ಯಾರ, ಏನು ಸಿದ್ದೋಟಿಗೆ ಮಾಡ್ಯಾರ, ಈ ಧರಣಿ ಮಂಡಲದ ಮ್ಯಾಗ ಏನು ಕೂಣ್ ಉಳಿಸ್ಯಾರ ಅನ್ನುವಂಥದ್ದು ಹೇಳ್ಬೇಕಲ್ಲ. ಇಲ್ಲೇ ಡೋನೋಸ್ ಅದಲ್ಲ, ಮಾಸಿದ್ದಪ್ಪನ ಗುಡಿ ಅದಲ್ಲ. ನಿನ್ನ ಜನ್ಮಕ್ಕೆ ನಾಚಿಕ್ ಬರಲ್ಲ ಅಂತ ಹಾಡು ಹಾಡ್ತಿ ಮುದುಕಾಗಿ. ಹುಟ್ಟಿದ ಊರಿಗೆ ಅಲ್ಲಿ ಹೋಗ್ಕಾನ, ಅಲ್ಲಿ 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 ಜೋಡಿ ಕೂಡಿ ಅದೇ ಕಲ್ತು ಬಿಟ್ಟಾನ. ಈಗ ಇಷ್ಟೆಲ್ಲ ಮಾತಾಡ್ಕೊತ ಹೋಗಿ ಬರೇ ಫಾಜಲ್. ನಾ ಕೇಳಿದ್ ನಿನ್ನ ತಾಕತ್ತಿತ್ತಂದ್ರ, ನಿಂದೇನ್ರೆ ಕುಬಿ ಇತ್ತಂದ್ರ ನಿನ್ನ ಊರಲ್ಲಿ ಅಂದ್ರೆ ನಿನ್ನ ಊರಲ್ಲಿ, ನಿನ್ನ ಮಠದಲ್ಲಿ ಅಂದ್ರೆ ನಿನ್ನ ಮಠದಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಇದು ಮಾಳಿಂಗರಾಯನ ಮಗಾನೇ ಅಲ್ಲ ಅಂತ ತಿಳ್ಕೊಂಡ್ ಬಿಡು. ಹೌದು ಹೌದು. ಇವಾಗ ನಿತ್ತಂತ ಹಿರಿಯರು ಮುಂದೆ ಬರ್ರಿ, ಮುಂದೆ ಬಂದು ಕೂತ್ರಿ ತಿಳಿತದ. ಅಲ್ಲಿ ದೂರ ನಿಂತು ಕೂತಿ ಕೇಳಿದ್ರ ನೆತ್ರ ತಿಳಿಯಂಗಿಲ್ಲ. ಅದಕ್ಕೆ ಹೇಳ್ತಾರ ಜ್ಞಾನಿಗಳು, ಡೊಳ್ಳಿನ ಪದ ಕೂತಿ ಕೇಳಬೇಕತ್ತ, ಹಮಗಾರಾಟ ನೆತ್ತು ನೋಡ್ಬೇಕತ್ತ. ಡೊಳ್ಳಿನ ಪದ ಕೂತಿ ಕೇಳಿದ್ರ ಅನುಭವ ತಿಳಿತದ. ಆ ನೆತ್ತ ಯಾಕೆ ಹಮಗಾರಾಟ ನೋಡ್ತಾರ ಅಂದ್ರ, ಅವನ ಕೈಯನ್ನ ಹಾವು ಕಡಿಯಾಕಾಗಿ ಬಂದು ನಮಗ್ ಕಡ್ದು ಹಿಡ್ದಿತ್ತ ನೆತ್ತು ಓಡ್ಲಾಕ್ ಮಾಡವ್ರ. ಹಂಗ ನೆತ್ತಲ್ಲಿ ಓಡಿ ಬಿಡುದ ಕಡೆ ಬಂದ್ರ. ಹಂಗೇನಿಲ್ಲ, ಕೂತಿ ಕೇಳ್ರಿಪ್ಪ. ಅದಕ್ಕಾಗಿ ಏನೂ ಇಲ್ಲ, ನೀವು ಸ್ವಲ್ಪ ಮಾತಾಡೋದನ್ನ ಲಕ್ಷ್ಯ ತಗೋರಿ. ಮಾತಾಡೋದ್ರಾಗ ಹೆಚ್ಚು ಆಗ್ತದ. ನಾವು ಒಂದು ಸ್ವಲ್ಪ ಶಾಂಡು ಸಾಬನ್ ತಂದಿದೆವು, ಸ್ವಚ್ಛಗೆ ಹಚ್ಚಿ ತೊಳಿಬೇಕಂತ ಕೂತೀವಿ. ಹಾ, ಬಾಯಿ ಹೊಲಸಾಗ್ಯದ, ಬಾಯಾಗಿಟ್ಟು ಹಚ್ಚಿ ತಿಕ್ಕಿ ಬಿಟ್ಟೇವಂದ್ರ ಅದನ್ನ ಸ್ವಚ್ಛ ಮಾಡಿ ಬಿಡ್ಬೇಕತ್ತೀವಿ. ಅದ ಹಾ, ಅದು ಮೊನ್ನೆ ಬಳ್ಳಾವ್ರ ಕೂಡಿದೀವ. ಬಳ್ಳಾವ್ರಾಗ ಸ್ವಚ್ಛ ಆಗಿಲ್ಲ. ಒಂದು ಪದ ಹಾಡಿದ್ರಾಗ ಮಳಿ ಬತ್ತು ಉಳ್ದದ. ಅದಕ್ಕೆ ಇಲ್ಲಿ ಸಮಾಧಾನದಿಂದ ಅಟ್ಯಾಕ್ ಮಾತಾಡ್ತೀರಿ, ಇಟ್ಯಾಕ್ ಮಾತಾಡಿರ್ತೀರಿ ಅಂದು ನಮ್ಮನ್ನು ಸಾಯಿ ಹೊಡಿಬೇಡ್ರಿ. ಆಗಲೇ ಅವ ಹಾಡಿದ ಪದ ಎಷ್ಟಾದ ನಮಗೆ ಗೊತ್ತದ. ಸುಮ್ಮನೆ ಹೊಡಿದ ಚಾಡಿ ಚಾಣತನ ಇಲ್ಲಿದಿಂದ ಕೂತಿಗೆ ಹೊಡಿದೆ ಎಮ್ಮೆ ಉಚ್ಕೊಂಡಂಗೆ ಹೊಡಿದೆ ಇರ್ಲಿ. ಈಗ ನಮ್ಮ ಪಾಳ್ಯದ ಬಂದದ. ಈಗ ಏನು ತೂರು ಬಿಡು ಮಾಸ್ತಾರ. ಆ ತೂರಿಂದ ಮತ್ತೆ ನಾ ತೂರ್ತೇನೆ. ತೂರಕ್ಕಿನ ಬದಲು ಒಂಜಾರ ತೂರ್ಕೊಳ್ಳೇನ? ನಿನಗೂ ಅವಕಾಶ ಅದ ಬಿಡು. ಎಲ್ಲ ಒಂಜಾರ ನಾ ತೂರ್ಕೊತೀನಿ ಮಾರಾಯನ್ ಹೆಂಗದ ಅನ್ನೋದು. ಹಲೋ ಹಲೋ ಎಲ್ಲ ಹುಟ್ಟಿದ ಊರಿಗೆ ತಾನ ಅದಕ್ಕೆ ಕೇಳಬೇಕವನ್ನೆಲ್ಲ. ಯಾವತ್ತು ಜರ ದಮ್ಮ ಸಮಾಧಾನ ಇರ್ಬೇಕು ಮನುಷ್ಯ. ಸಮಾಧಾನ ಇತ್ತಪ್ಪ ಅಂದ್ರೆ ಹೋಗಿ ದಂಡಿಗೆ ಮುಟ್ತದ. ಹುಚ್ಚುದುಲಿಗತ್ಲೆ ಮಾಡಿದ ಕೂಡ್ಲೇನೆ ಒಂದು ಮಾತು ನೆನಪಿಗೆ ಬರ್ತದ. ಹೆಂಗ್ರಿಪ್ಪ ಮಾತ? ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ. ಹೌದು ಹೌದು ಹೌದು. ಹೆಣ್ಣಿಗಾಗಿ ಸತ್ತವರು ಕೋಟಿ. ಹಾ, ಒಬ್ಬೊಬ್ಬರು ಒಂದೊಂದು ಹಿಂದ್ ಬೇರೆ ಈಗ ಬೇರೆ ಆಗ್ತಾವ. ಹೌದು ಹೌದು. ಅದು ಹೆಂಗ ಸಾಲ ಇರ್ತದ ಹಂಗ ಸಾಲ ಆಗ್ತಾ ಇರ್ತದ. ಅದಕ್ಕೆ ಯಾವತ್ತು ಈ ಪಾವನ ಈ ಪುಣ್ಯ ಕ್ಷೇತ್ರದಲ್ಲಿ ಕೂಡಿರುವಂತ ಸಭಾ ಪಂಡಿತರು, ವೇದ ಪಂಡಿತರು, ಪುರಾಣ ಪಂಡಿತರು ತಾಯಿಂದ್ರಿಗೆ ಕೂಡ ನನ್ನ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ. ಹೌದು. ಅದಕ್ಕೊಂದ್ ಕಡೆ ಮಹಾತ್ಮ ಅಕ್ಕಮಾದೇವಿ ಹಿಂಗ್ ಹೇಳ್ತಾಳ, ಹೆಂಗ್ರಿಪ್ಪ? ಗುರು ಕರುಣೆಯಿಂದ ಲಿಂಗ ಜಂಗಮವನ್ನು ನಾನು ಕಂಡೆ, ಗುರು ಕರುಣೆಯಿಂದ ಪಾದೋದಕ ಪ್ರಸಾದವನ್ನು ನಾನು ಕಂಡೆ, ಗುರು ಕರುಣೆಯಿಂದ ಸಜ್ಜನ ಸದ್ಭಕ್ತರನ್ನು ನಾನು ಕಂಡೆ, ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿದಳು. ಹೌದು ಹೌದು. ಈ ವಚನದ ತಾತ್ಪರ್ಯ ಇಷ್ಟೇ ಅದ. ಹೆಂಗದ್ರಿಪ್ಪ? ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾನೇನಾದ್ರೂ ಹೋಗಿ ಒಂದು ಗುರಿ ಮುಟ್ಟಬೇಕಾಗಿತ್ತು, ಒಂದು ಸಾಧನೆಯನ್ನ ಮಾಡಬೇಕಾಗಿತ್ತಂದ್ರ ಗುರುವಿನ ಕರುಣೆ ಇದ್ರೆ ಮಾತ್ರ ಹೋಗಿ ಮುಟ್ಟಕ್ಕೆ ಸಾಧ್ಯ ಆಗ್ತದ ಅನ್ನುವಂತ ಮಾತ ಅಕ್ಕಮಾದೇವಿ ತನ್ನ ವಚನದಲ್ಲಿ ಹೇಳಿದಂತ ಮಾತದ. ಹೌದು ಹೌದು.
ಹೋದಂತ ಪಾಳ್ಯದಲ್ಲಿ ಹಾ ನಿಮ್ನೆಲ್ಲರನ್ನು ಉದ್ದೇಶಿಸಿ ನಾವು ಮತ್ತು ನಮ್ಮ ಜೊತೆಯಲ್ಲಿ ಹಾಡುವಂತ ಸರಿಜೋಡಿ ಕಲಾವಿದರು ಮಾತಾಡ್ಯಾರ. ತಾವೆಲ್ಲರೂ ಕೇಳಿರಿ, ಬಹಳ ಲಕ್ಷ ಕೊಟ್ಟು ಕೇಳಬೇಕು. ಹೌದು ಸತ್ಯ ಎಲ್ಲಿರ್ತದ ಅವ್ರಿಗೆ ಜೈಕಾರ ಹಾಕ್ರಿ, ಅವ್ರಿಗೆ ಕೂಗ್ ಹೊಡ್ರಿ, ಅವ್ರಿಗೆ ಪ್ರೋತ್ಸಾಹ ಮಾಡ್ರಿ, ನನ್ ಸಂತೋಷ. ಹೌದು ಈ ಸುಳ್ಳು ಏನಿರ್ತಾರ ನೋಡು, ಸುಳ್ಳು ಹೇಳವ್ರು, ತಗಲ್ ಹೇಳವ್ರು, ಹಿಂಬ್ರಿಕೆ ಮಾತಾಡವ್ರು, ನಾಟಕ ಮಾಡವ್ರು, ಹಾ ಇಂಥವ್ರಿಗೆ ನೀವು ಯಾರೇ ಇದ್ರು, ನಾನೇ ಇದ್ರು ಅಡ್ಡಿ ಇಲ್ಲ, ನಾನೇ ಇದ್ರೇನು, ನಮ್ಮಪ್ಪ ಇದ್ರೇನು, ಹೌದು ಅದಕ್ಕೆ ಪ್ರೋತ್ಸಾಹ ಮಾಡಕ್ ಹೋಗ್ಬೇಡ್ರಿ. ಅದು ಹಾ ಹಾ ಅದಕ್ಕೆ ಬೆಲೆ ಬರುವುದಿಲ್ಲ. ಹೌದು ಇದು ಒಡ್ಡಿವಾಲಗ ಶಿವಸ್ಥಾನ. ಇಲ್ಲಿ ಹಾ ಅವ್ರು ಹೇಳಿದಂತ ಮಾತ. ಹೌದು ಈ ಒಡ್ಡಿವಾಲಗ ಶಿವಸ್ಥಾನದಲ್ಲಿ ಹಿಂದ ಹೈನಾಳ ಚಂದ್ರಮುತ್ಯಾರ ಹಾಡ್ಯಾರ, ಚೇವೂರ್ ಗೌಡ್ರ ಹಾಡ್ಯಾರ, ಹೌದು ಮಂದ್ರೂಪ್ ಮಾರಾಯಾರ ಹಾಡ್ಯಾರ. ಹಾ ಇಲ್ಲೇ ನಿಮ್ಮ ನೆರಹಳ್ಳಿ ಕಂದಲಗಾವಿ ಬೀರ್ ಕಾಕ ಮತ್ತು ಪಾಂಡು ಕಾಕ ಇವರು ಹಾಡ್ಯಾರ. ಹೌದು ಇವ್ರು ಹಾಡಿದಂತ ಡೊಳ್ಳ ಹಾಡು ಬೇರೆ, ಈಗ ಹಾಡುವಂತ ಡೊಳ್ಳ ಹಾಡು ಬೇರೆ. ಹೆಂಗ್ರಿಪ್ಪ ಇದು ಹಿಂದ ಮಾಳಿಂಗರಾಯ ಆಗಲಿ ಅಮೋಘ ಸಿದ್ರ ಆಗಲಿ ಒಂದು ದೊಡ್ಡ ಪವಾಡ ಕೀರ್ತಿಯನ್ನು ಮಾಡಿ ಈ ಭೂಮಿ ಮೇಲೆ ಇಟ್ಟಾರ. ಹೌದು ಹೌದು ಅದನ್ನ ಇವತ್ತ ನಾವು ರೊಕ್ಕದ ಆಶಕ್ಕಾಗಿ ಮಂದಿ ಕಿಸೆ ಲೂಟಿ ಮಾಡೋಗೋಸ್ಕರವಾಗಿ ಡಾಂಬಿಕವನ್ನ ಮಾಡಿ ಆ ಮಂದಿ ಕಣ್ಣಲ್ಲಿ, ಜನರ ಕಣ್ಣಲ್ಲಿ ಮಣ್ಣು ಹಾಕಿ, ಬೀರದೇವ್ರ ಮೌಸಿದ್ರ ಕಣ್ಣಲ್ಲಿ ಮಣ್ಣು ಹಾಕಿ ಡಾಂಬಿಕ ಮಾಡಿ ಹಾಡು ರೊಕ್ಕ ತಗೊಳ್ಳುವಂತ ಮಂದಿನೂ ಬಹಳಷ್ಟು ಹುಟ್ಟಿಬಿಟ್ಟದ ಈಗಿನ ಕಾಲ ಮಂದಾಗ, ಈಗಿನ ಕಾಲಿನಲ್ಲಿ. ಹೌದು ಹಾ ಈಗೇನೋ ಒಂದು ಹಾಡ್ದವ, ಹಳಿದು ಇವ ಮುದುಕಾಗ್ಯಾನ. ಇವ ಏನ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ. ನೀ ಏನ್ ಮಾಡಿ ಅಂತದು? ಅಲ್ಲ, ಅವ ಬಾಳು ಬೆಳಗುಂದಿ, ಅವ ತಪ್ಪು ಮಾಡಿ ನಾವು ಊರಿಗೆ ಹೋಗಿ ಬಿಡು. ನಿನ್ನ ಊರಿಗೆ ಉಮ್ದಿಗೆ ಹೋದ್ರೆ ಕಟ್ಟಿ ಬಡಿತಾರ ಅಂದ್ರೆ ನೀ ಏನ್ ಇಲ್ಲಿ ಏನ್ ಮಾಡಿದೆ ಅಂತದು? ಬಸವಣ್ಣ ಅಂತ ತಪ್ಪೇನ್ ಮಾಡ್ಯಾನ, ಊರಿಗೆ ಬರ್ಕೊಡ್ಬೇಡ ಇವತ್ತ. ಒಬ್ಬರು ಮಾತಾಡ್ರ ಒಬ್ರು. ಅಲ್ಲ, ಊರಿಗೆ ಹೋದ್ರೆ ಕಟ್ಟಿ ಬಡಿತಾರ. ಇವ್ ಡೊಳ್ಳ ಹಾಡ ಹುತ್ಸ, ಇವ್ ಡೊಳ್ಳ ಹಾಡ ಇವು ಅಮೋಘ ಸಿದ್ರ ಮಾಳಿಂಗರಾಯರು ಏನು ಪವಾಡಗಳನ್ನ ಮಾಡ್ಯಾರ, ಏನು ಸಿದ್ದೋಟಿಗೆ ಮಾಡ್ಯಾರ, ಈ ಧರ್ನಿ ಮಂಡಲದ ಮ್ಯಾಗ ಏನು ಕೂಣ್ ಉಳಿಸ್ಯಾರ ಅನ್ನುವಂಥದ್ದು ಹೇಳ್ಬೇಕಲ್ಲ. ಇಲ್ಲೇ ಡೋನೋಸ್ ಅದಲ್ಲ, ಮಾಸಿದ್ದಪ್ಪನ ಗುಡಿ ಅದಲ್ಲ, ನಿನ್ನ ಜನ್ಮಕ್ಕೆ ನಾಚಿಕ್ ಬರಲ್ಲ ಅಂತ ಹಾಡು ಹಾಡ್ತಿ ಮುದುಕಾಗಿ. ಹಳಿದ ಹುಟ್ಟಿದ ಊರಿಗೆ ಅಲ್ಲಿ ಹೊಕ್ಕಾನ, ಅಲ್ಲಿ ಹೆಣ್ಮಕ್ಳ ಜೋಡಿ ಕೂಡಿ ಅದೇ ಕಲ್ತು ಬಿಟ್ಟಾನ ಈಗ. ಅದು ಮತ್ತೆ ಸಾಲತ್ ನಾ ಹೇಳಿನ, ನಾ ಸಂಕ್ಷಿಪ್ತನಾಗ ಹೇಳಿನ, ಅಟ್ರ ಮ್ಯಾಗ ತಿಳ್ಕೊಬೇಕ್ರಿಪ್ಪ ಅದನ್ನ. ಇವ ಸುಡುಗಾಡು ಮಠ ಮನಿ, ಅವ ನಮ್ಮ ಮಠ ಮನಿ. ಅದು ಇವನು ಗ್ಯಾಪಿಗೆ ಹೊಡೆದಾರ, ಇವನ್ ಪೋಜಾರ್ಕಿ ಅದನ ಅಲ್ಲಿ. ಸೋಮನಿ ಏನು ನಿಂದು ಭಕ್ತಿ ಒಳ್ಳೇದಿತ್ತಂದ್ರೆ ನಿನಗೆ ಮಲ್ಕಾರಿಸಿದ್ದು ನಿನಗೆ ಒಲಿತಾನ, ಇಲ್ಲ ಅಂದ್ರೆ ಒಲಿದಿಲ್ಲ. ನನ್ನ ಭಕ್ತಿ ಸರಿ ಇತ್ತಂದ್ರೆ ನನಗೆ ಒಲಿತಾನ, ನಿನಗೆ ಒಲಿದಿಲ್ಲ. ಇದನ್ನ ನಿನ್ ತಲೆ ಒಳಗಿರ್ಲಿ ನಿನಗೆ. ಹೌದು ಇಷ್ಟೆಲ್ಲ ಮಾತಾಡ್ಕೊತ ಹೋಗಿ ಬರೇ ಫಾಜಲ್. ನಾ ಕೇಳಿದ್ ನಿನ್ನ ತಾಕತ್ತಿತ್ತಂದ್ರ, ನಿಂದೇನ್ರೆ ಕುಬಿ ಇತ್ತಂದ್ರ, ಹೇಳು. ನಿನ್ನ ಊರಲ್ಲಿ ಅಂದ್ರೆ ನಿನ್ನ ಊರಲ್ಲಿ, ನಿನ್ನ ಮಠದಲ್ಲಿ ಅಂದ್ರೆ ನಿನ್ನ ಮಠದಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಇದು ಮಾಳಿಂಗರಾಯನ ಮಗಾನೇ ಅಲ್ಲ ಅಂತ ತಿಳ್ಕೊಂಡ್ ಬಿಡು. ಹೌದು ಹೌದು ನಾನು ಎಲ್ಲರೇ ಇಲ್ಲಿ ಈ ಊರಲ್ಲಿ ಮಾತಾಡಿ ನಿನ್ನ ಊರಿಗೆ ಬಂದ ಕೂಡಲೇನೆ ಬದಲ್ ನಾಲ್ಗಿ ಮಣ್ಮುಣಿಕೆ ಹಾವಿನ ಗತ್ತಲೆ ಬದಲ್ ನಾಲ್ಗಿ ಮಾಡ್ತಾನ ತಿಳ್ಕೊಂಡಿ. ಇಲ್ಲಿ ಯೂಟ್ಯೂಬ್ನವ್ರದಾರ, ಇವರೆಲ್ಲ ಹಚ್ಚಿ ತೋರಿಸ್ಲಿ. ನಿನ್ನ ಉಮ್ಮದಿ ಊರಿಗೆ ಬಂದು ಮಾತಾಡ್ಲಿಲ್ಲ ಅಂದ್ರೆ ಹೇಳ ನೀನು. ನೋಡ್ರಿ, ಏನು ವಿಷಯ ಇಲ್ಲ, ಅವ್ ಕರಿಯಲ್ಲಪ್ಪತ್ ನೋಡ್ರಿ. ಹೌದಿಲ್ರಿ? ನಾ ಹೇಳ್ತೀನಿ, ನಾನು ನನ್ನ ಮಗನ ಬೆನ್ನು ಹಚ್ಕೊಂಡ್ ಬಂದೀನಿ. ನಾನು ಈ ಸದ್ಯ ಸ್ಟೇಜ್ ಮ್ಯಾಗ ನನ್ನ ಮಗ ನನ್ನ ಬೆನ್ನ ಹಿಂದದಾನ, ಇಲ್ಲಿ ಅದಾನಲ್ಲ, ಇಲ್ಲಿ ನನ್ನ ಮಗ ನನ್ನ ಬೆನ್ನ ಹಚ್ಕೊಂಡ್ ನಾನು ಬಂದೀನಿ. ಅವ ಬೆನ್ನು ಹಚ್ಕೊಂಡ್ ಬಂದಾನ, ಗಂಡನ ಬೆನ್ನು ಹಚ್ಕೊಂಡ್ ಬಂದಾನ. ಅವ ಹೌದು ಹೌದು ಯಪ್ಪ, ಗಂಡನ ಕಾಸ ಗಂಡ. ಮಗಳ ಮಗ ಏನಕ್ಕನ್ರಿ? ಹೌದು ಮಗಳ ಮಗ ಏನಕ್ಕನ? ಗಂಡ ಅಕ್ಕನಿಲ್ಲ.
ಗಂಡನ ಬೆನ್ನು ಹಚ್ಕೊಂಡ್ ಬಂದಾನ. ಗಂಡ ಇವನು ಚೆಂಡ್ ಹಿಡಿದು ಬಾಗಿಸಿ ಬಡಿತಾನ. ಇಷ್ಟೆಲ್ಲ ಮಾಡಿ ಕರಿಯಲ್ಲಪ್ಪ ಕರಿಯಲ್ಲವ್ವ, ಹೌದು. ನಿನ್ನ ಮನೆ ದೇವತೆ ಯಾರು? ಯಾರು? ಎದ್ದು ನಿಂದ್ರು ಆಣಿ ಮಾಡಿ ಹೇಳು, ನನ್ನ ರೊಕ್ಕ ನಿನ್ನ ಕೈಯಾಗ ಕೊಟ್ಟು ಬಿಡ್ತೀನಿ ನಾನು. ನಿನ್ನ ಮನೆ ದೇವತೆ ಹೇಳ್ಬೇಕಷ್ಟೇ. ಹೌದು. ಎದ್ದು ನಿಂದಿರ್ಬೇಕು, ಸ್ಟೇಜಿಗೆ ಬರ್ಬೇಕು, ಅಂದ್ರೆ ತಿಳಿತದ. ನಿನ್ನ ಮನೆ ದೇವತೆ ಯಾರು? ಕೊಗಟ್ನೂರ್ ಎಲ್ಲಮ್ಮ ಇವನು ಮನೆ ದೇವತೆ. ಹೌದು. ಕರಿ ಎಲ್ಲಮ್ಮ ಅಂದ್ರು ಎಲ್ಲಮ್ಮ ಕರಿ ಎಲ್ಲ ನಿನ್ ವಾಲ್ ಕುದೋವುದು ಅಂತಾರ. ಹೌದು. ಇಲ್ಲಿ ಹತ್ತನೇ ತಾಲೂಕ್ ಕೊಗಟ್ನೂರಲ್ಲಿ ಇರುವಂತ ಎಲ್ಲಮ್ಮ ರೇಣುಕಾ ಎಲ್ಲಮ್ಮ ಇವನ ಮನೆ ದೇವತೆ. ನಾ ನಿನಗೆ ದೇವರಾಜ್ನಿಲ್ಲ. ಹೌದು. ನನ್ನ ಹೆಸರು ಎಲ್ಲಪ್ಪದ, ಕರಿ ಎಲ್ಲವ ತಂದಿ, ನಾ ನಿನಗೆ ದೇವರಾಜ್ನಿಲ್ಲ. ಆದ್ನಿಲ್ರಿ ಹಿರಿಯರ ಇದಕ್ಕಿದ್ದಂಗೆ ಹೇಳ್ರಿ, ಪಾಜಲ್ ಮಾತಾಡಿ ವಿಷಯಕ್ಕೆ ಬರ್ತೀನಿ ನಾನು, ವಿಷಯದಾಗ ಬಂದ್ ಮಾಡ್ತೀನಿ ನಾನು. ನಿನಗೆ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡ್ ಪ್ಯಾಲೆಕ್ಕ ಇದು. ನಿನ್ನಂಗೆ ಪಾಜಲ್ ಮಾತಾಡಕ್ ಬರೋದಿಲ್ಲ ನನಗ. ಒಂದು ಉದಾಹರಣೆ, ಒಂದು ಮೈನ್ ಹಣ್ಣದ, ಒಂದು ನೀರಿಲ್ ಹಣ್ಣದ. ನೀರಿಲ್ ಹಣ್ಣು ಅರ್ಥಕ್ಕದ್ರಿ ಈ ಕಡೆ ನೀಲ್ಕಾಯಿ ಅಂತಾರಲ್ಲ. ನೀಲ್ಕಾಯಿ ಬಣ್ಣ ಹೆಂಗಿರ್ತದ? ಕರಿಗಿರ್ತದ. ಮೈನ್ ಹಣ್ಣ ಕೆಂಪ ಬಾ ಹಣ್ಣಾದಾಗ ಹೇಳ್ತೀನ್ರಿ. ಮತ್ ನೀವು ಯಾವಾದ್ರೆ ತರಕ್ ಹೋಗ್ಬೇಡ್ರಿ. ಕೆಂಪ್ ಇರ್ತದ, ಇದು ಇರ್ತದ, ಕೆಂಪ್ ಇರ್ತದಿಲ್ಲ. ಹುಳ ಯಾದಕ್ ಮೊದಲು ಹತ್ತಾವು? ಹುಳ ಯಾದಕ್ ಮೊದಲು ಹತ್ತಾವು? ಕೆಂಪಂತಕಿಲ್ಲ. ಇದು ಆ ಜಾತಿಗೆ ಸೇರಿದ್ದು. ಪೌರಾಣಿಕ ಇತಿಹಾಸ ಕೊಟ್ಟು ಮಾತಾಡ್ಬೇಕು. ಬೈಬೇಕಂದ್ರೆ ಪೌರಾಣಿಕ ಇತಿಹಾಸ ಇರ್ಬೇಕು, ಬೈಬೇಕು. ಬೇದ್ರೂ ಅದಕ್ಕೆ ಉದಾಹರಣೆ ಇರ್ಬೇಕು, ಪೌರಾಣಿಕ ಇತಿಹಾಸ ಇರ್ಬೇಕು. ಬ್ಯಾಡ ಬಿಡು, ಇನ್ನೊಂದು ನಿನಗೆ ಉದಾಹರಣೆ ಕೊಡ್ತೀನಿ. ನೀನ್ ಕೆಂಪಗದಿ, ನಾ ಕರ್ಗದೀನಿ. ದೇವ್ರ ಕೊಟ್ಟನ ನಾನೇನ್ ಮಾಡ್ಲಪ್ಪ? ಕೃಷ್ಣ ಹೆಂಗದನ್ರಿ? ಕರ್ಗದನ. ಪರಮಾತ್ಮ ಹೆಂಗದನ? ಕಪ್ಪವರ್ಣದ. ಕಪ್ಪವರ್ಣ. ಈ ಜರ ಸುಮ್ ಕುಂದ್ರ ಭೀಮಾ, ನೀ ಪಾಜಲ್ ಮಾತಾಡಕ್ ಬರ್ಬೇಡ. ಇವನೇನ್ ಜೀವ ತಗೊಳವ ಅರ್ಧ ಮರ್ಧ ಉಮ್ದಿ ಅವನ ಕಡೆ. ಅವಂಗ ಒಂದ್ 100 ರೂಪಾಯಿ ಕೊಡ್ತಾನೆ, ಏನ್ ಮಾಡ್ತಾನೆ ಯಾರಿಗೂ ನಾವು ಹೋಗು ಮುಂದ. ಇವ್ ನಮ್ಮಲ್ಲಿ ಸಂಗೊಳ್ರಾಯನ್ ಹಿಂಗೆ ಸತ್ತನ್ರಿ. ಸಂಗೊಳ್ರಾಯನ್ ಹೆಂಗೆ ಸತ್ನಂದ್ರೆ ಹಿಂಗೆ ಸತ್ತ. ನಮ್ಮವ್ರೇ ನಮ್ಮನ್ನ ಹಿಡಿದು ಕೊಟ್ಟು ಬಿಡುದು. ಆಮೇಲೆ ರಾಮ ಹೆಂಗದನ್ರಿ? ಯಾಕ್ರಿ? ಕಪ್ ವರ್ಣ ಅದನ, ಕಂದ್ ವರ್ಣ ಅದನ್ರಿ. ಈಗ ಒಂದು ತಿಂಗಳದಲ್ಲಿ 15 ದಿನಕ್ಕ ಹುಣ್ಣಿಮೆ ಬರ್ತದ. ಹೆಂಗದ? ಬೆಳ್ಳಗ ಹುಣ್ಣಿಮೆ ಬರ್ತದ. ಹುಣ್ಣಿಮೆ ಬೆಳಗ್ ಪೂರ್ತಿ ಎಲ್ಲ ಚಂದ್ರ ಎಲ್ಲ ಏನ್ ಬೆಳ್ಳಗ್ ಬೆಳದಿಂಗಳು ಬಿದ್ದು ಬಿಟ್ಟದ. ಆ 15 ದಿನ ಮುಗಿದ 15 ದಿನಕ್ಕೆ ಅಮಾವಾಸ್ಯೆ ಬರ್ತದ. ಹೆಂಗದ? ಕತ್ತಲದಿಲ್ಲ. ಹುಣ್ಣಿಮೆ ಹೆಣ್ಣ, ಅಮಾವಾಸ್ಯೆ ಗಂಡ. ನಾನು ಗಂಡ, ಉಮ್ದಿ ಅವ ಹೇಂತಿ, ನನ್ನ ಹೇಂತಿ. ಹಿಂಗದ ಮಾತ. ಪೌರಾಣಿಕ ಇತಿಹಾಸ ಹಿಂಗದ. ಯಾಕೋ ತೆಲಿ ಬಸವಣ್ಣ ಎದ್ನಿಂದ್ರ ಆಣಿ ಮಾಡ, ಅಲ್ಲೇ ಆಣಿ ಮಾಡ, ಅಲ್ಲೇ ಆಣಿ ಮಾಡು. ನಿಮ್ಮ ಉಮ್ದಿ ಅವ್ರ ಬಣ್ಣೆ ತಿಳಿದು ಹೋಗ್ಲಿ. ಅಲ್ಲ, ಅವನ್ ಬಲ್ಲಕ್ ಸತ್ಯ ಅದ. ಸತ್ಯ ಬಾಯಿ ಬಿಡ್ಬೇಕಂದ್ರ ಅವ ಸಾಕ್ಷಿ ಅದಾನ. ಅವ ಪುಣ್ಯಾತ್ಮ ಕರೆಕ್ಟ್ ಅದ. ಇವೊಬ್ಬವ ಅನ್ಸಿದ್ ಮಾರಾಯ, ಒಬ್ಬವ ರಾಜು, ಒಬ್ಬವ. ಇವ್ರು 3 ಮಂದಿ ಏನು ಸತ್ಯ ಹರಿಶ್ಚಂದ್ರ, ಇವ್ರು ಸತ್ಯ ಹೇಳ್ತಿದ್ರು. ಇದು ಸುಳ್ಳ. ಇದು ಮೈ ಮ್ಯಾಗ ಬತ್ತಂದ ಕೂಡ್ಲೇನೆ ನಿನ್ನ ಅಬರು ಕಳಿಲನ. ಇಲ್ಲಿ ತೇಲಿ ಬಸವಣ್ಣದಾನ, ಅಬರು ಕಳಿಲಿ. ನಮ್ಮ ಜೀಪಿಗೆ ಬರ್ತಿದ್ದೆಲ್ಲ ಡೊಕ್ಕೊಂದು ತೇಲಿ ಬಸವನ್ ಕಳಿಸ್ತಿದ್ದೆ. ನೀರು ಬಂದಾಗ ಕಳಿಸಿದ ಕರೆ ಇಲ್ಲೋ ತೇಲಿ ಬಸವಣ್ಣ. ಸಾಕ್ಷಿ ಅದ. ನಾನು ಸಾಕ್ಷಿ ಪುರಾವಿಲ್ಲಾರೆ ಮಾತಾಡುದಿಲ್ಲ. ಇಷ್ಟಾಗಿ ಅವ ಒಬ್ಬರು ಮಾತಾಡ್ಬೇಕಿಲ್ಲ. ಅವ 3 ಪ್ರಶ್ನೆ ಕೇಳದವ್ರು ಯಾರು? ಸ್ವಾಮಿ ಕೇಳದವ.
ಒಂದು 18ರಾಗ ಒಂದು ರಾಗದಾಗ ಒಂದು ಹಾಲು ಮತದಲ್ಲಿ 3 ಕೀಳದವ ಸ್ವಾಮ. ಇವ ತೇಲಿ ಬಂದ್ ಹೆಣ ಆಗ್ಯಾನ ನೋಡಿ. ಇವ ಏನು ಮಾನ್ಸಿದ್ದ ಇವಂದೇನು ಕೆಲ್ಸದ ಇವಂದು. ಆ ಸ್ವಾಮುನ ತಲಿ ತೆಳ್ಯಾಕ್ ಮಾಡಿ ಕಾಲಿ ಮ್ಯಾಕ್ ಮಾಡಿ ಎಲ್ಲಪ್ಪ ಮಾಸ್ತರ ಈ ಕುಕ್ಕರ್ ಸ್ಥಾನ ಅಂತೇಳಿ ಕಿಶನ್ ಗಬಕ್ಕನ ಅಡ್ಡ ಬಂದು ಬಿಡ್ತಾನ. ಬಿಡು ಒಬ್ಬರು ಬರೀ ನೋಡ್ನು ಇಲ್ಲಿ ಬಂದಾನ ಇಲ್ಲಿ ಮ್ಯಾಗ ಕುಸ್ತಿ ಹಿಡಿತಿದ್ರು ಬಾ. ನಿನ್ನ ಜಲಮದಾಗ ನಿನ್ನ ಜಲಮದಾಗ ಏನ್ರಿ ಸುಡುಗಾಡಿರೋ ಲೆಕ್ಕ ಆ ಬ್ಯಾಗ್ ತಗೊಳ್ಳೋದು, ಆ ಕಂಬಳಿ ನೀರಾಗ ಹಾಕುದು, ಅವ್ರ ಬಡ್ಡ್ಯಾಗಿದ್ದವ್ರಿಗೆ ಒಂದಿಟ್ಟು ರೊಕ್ಕ ಪಕ್ಕ ಕುಡು ಸಾಯ್ತಾವು. ರೊಕ್ಕ ಒಬ್ರು ಕುಡ್ಬೇಕಿಲ್ರಿ ಸಂಘ ಎಲ್ಲಿದು. ಹಾಡನ್ ತಡ್ರಿ ನನಗ್ ಮಾತಾಡ ನನ್ ಪೆಟ್ಟದ ಬೇ. ನಾನು ಬರ್ತೀನಿ, ನನ್ನ ವಿಷಯಕ್ಕೆ ಬಂದ್ಬಿಡ್ತೀನಿ. ಇಷ್ಟೆಲ್ಲ ಮಾತಾಡ್ಕೊತ ಹೋಗಿ ಒಂದು ಮಹಾಪದ್ಮ ಅಂದ್ರೆ ಎಷ್ಟು ಸೊನ್ನೆಗಳು ಅಂತ ನಾ ಕೇಳಿನಿಲ್ರಿ. ಎಲ್ಲಪ್ಪ ಮಾಸ್ತರ್ ಯಾವ ಪುರಾಣದಾಗ ಹೋಗಿಲ್ಲ, ಗಣಿತನ್ಯಾಗ ಇಲ್ಲ, ಯಾವ ಮಾಸ್ತರ್ ಬಲ್ಯಕ್ಕಿಲ್ಲ, ಯಾರ ಬಲ್ಯಕ್ಕೂ ಇಲ್ಲ, ಯಾವ 18ರಾಗೂ ಇಲ್ಲ ಅಂತ ಹೇಳ್ಯಾನಿಲ್ರಿ ಯಜಮಾನ್ರ. ನಿನಗ್ ಬರೇ ಮಹಾಪದ್ಮ ಕೇಳಿ ನಿನಗ ತಿಂತ ಇಲ್ಲಿ ಮತ್ತ ಯಾರೇ ಒಬ್ರು ಬರ್ರಿ. ನಿನ್ನ ಮನಿಗೆ ಹೋದಿ ಮನಿಗೆ ಯಾರು ನೋಡ್ಬರಿ ಸೊನ್ನೆಗಳು ಪನೆಗಳು ಎಲ್ಲ ಎಷ್ಟದಾವು. ನಾನು ಓದ್ತೀನಿ, ನೀವು ಒಂದ್ ಸ್ವಲ್ಪ ಅಣ್ಣವ್ರ ಇಲ್ಲ ಇಲ್ಲಿ ಒಂದ್ ಸ್ವಲ್ಪ ಸತ್ಯ ಅಸತ್ಯ ತಿಳಿಬೇಕಾಗ್ಯದ. ಸುಮ್ಮನೆ ಯಾವಾದ್ರಾಗೂ ಇಲ್ಲ ನಾನಿಲ್ಲವ. ಯಾಕೆ ಹಿಂಗ ಸಭಾ ತಿಳ್ಕೋರಿ. ಯಾ ಮಗ ಕರೆಯದ, ಯಾ ಮಗ ದನ ಕಾಯ್ದು ಹುಟ್ಟ್ಯದ, ಇದನ್ನ ತಿಳ್ಕೋರಿ. ಯಾವ ಬುಕ್ದಾಗಿಲ್ಲ ಅದ್ರಾಗಿಲ್ಲ ಸುಳ್ಳಾಗಿ ಹೇಳ್ತಂದ್ರ ಈಗ ನಮ್ಮ ಯಾರ ನನ್ನ ಮಗ್ಲಕ್ ಬರ್ರಿ ನೀವು ಯೂಟ್ಯೂಬ್ನವ್ರು ಒಂದಿಟ್ಟು ಬಂದ್ ಮಾಡಿಬೇಡ್ರಿ. ನನ್ ಭಾಳ ಮತ್ತೆ ನನಗೆ ಇದರಿಂದ ಕಾಪಿ ಮಾಡೋರು ಭಾಳ ಮಂದಿ ಅದಾರ. ಬಂದ್ ಮಾಡಿಬಿಡ್ರಿ, 3 ಮಂದಿ ಬಂದ್ ಮಾಡಿಬಿಡ್ರಿ. ಏಜ್ಗೆ ಬರ್ಬಾರ್ದು ನಮ್ಮ ಎಲ್ಲಿನೂ ಇಲ್ಲಿ ಆ ಮಾಸ್ತರ್ಗಳ ಬಲ್ಯಕ್ಕಿಲ್ಲಿ, ಎಲ್ಲಿನೂ ಇಲ್ಲಿ ಆ 18ರಾಗಿಲ್ಲಿ, ಎಲ್ಲಿನೂ ಇಲ್ಲ ನಾನು ಬರೇ ಮಹಾಪದ್ಮ ಕೇಳಿನಿ. ಮಹಾಪದ್ಮ ಅಂದ್ರ 13 ಸಂಖ್ಯೆಗಳು, 13 ಸೊನ್ನೆಗಳು. ಮಹಾಪದ್ಮ ಅಂದ್ರ 13 ಸೊನ್ನೆಗಳು. ಸಂಕ ಅಂದ್ರ 14 ಸೊನ್ನೆಗಳು. ನನ್ನೇನು ಹುಚ್ಚುದಲ್ಲಿ ಮಾಡಿ ಆಯ್ತಾ? ಯಾವಾಗ ಒಬ್ಬ ಯಾರ ಹೆಣ್ಮಾಳು ಒಬ್ಬ ಹಾಡಾಡಯಪ್ಪ ಏನ್ ಪಾಲ್ತುನೆ. ಮತ್ತೆ ನನಗೆ ಬೇದ, ನಾನು ಸತ್ಯ ಇದ್ದಂಗ ನನಗೆ ತ್ರಾಸ ಆಗುದೇ ಅಲ್ಲ. ಸುಳ್ಳಾಗೊಳ್ಳ ಹೇಳಿದ ಕೂಡಲೇ ಬರೇ ಹೌದು ಜೈಕಾರ ಹಾಕಿ ಕೂಗ್ ಹೊಡೆದು ಹೋಗುದಲ್ಲ. ಅವ ಯಾವ ಬಾಳು ಬೆಳೆದಂಗೆ ಹುಟ್ಟಿ ಇಂಥ. ಇನ್ನೊಂದು ನೋಡು, ಕಾಲ್ ಎಷ್ಟು ದುಷ್ಟ ಆಗಿಬಿಟ್ಟದಂದ್ರ ಸತ್ಯಕ್ಕೆ ಬೆಲೆ ಇಲ್ಲ. ಈಗ ಸುಳ್ಳರ ಕಾಲ ಅದ. ಉದಾಹರಣೆ ಹೇಳ್ಬೇಕಂದ್ರ ಒಬ್ಬ ಹಾಡು ಬರ್ದಿದ್ದ, ಬಾಜು ಮನಿಯಾಗ ಭಾರಿ ಅದ ಕೆಂಪನ ಪಡ್ಡಿ ಹೊಡೆದ್ರೆ ಕೂಗಿವ್ರು. ಅಲ್ಲ ಹೊಡೆದ್ರೆ ಕೂಗ ಯಾಕಪ್ಪ? ಈ ಜಗತ್ತಿನಲ್ಲಿ ಎಷ್ಟು ಹೆಣ್ಣು ಮಕ್ಕಳದಾರ ಸರ. ಸ್ವಲ್ಪ ನೀವು ಕನ್ನಡ ಶಾಲೆ ಟೀಚರ್ ಅಲ್ಲ, ಮರಾಠಿ ಅದೇ ಒಟ್ಟು ನಮ್ಮ ಕಡೆ ಕನ್ನಡ ಅಂತೇವ್, ನೀವು ಮರಾಠಿ. ಈ ಜಗತ್ತಿನಲ್ಲಿ ಕಣ್ಣು ಕೊಟ್ಟಾನ ದೇವರ. ಈ ಜಗತ್ತಿನಲ್ಲಿ ಎಷ್ಟು ಹೆಣ್ಣು ಮಕ್ಕಳದಾರ ಎಲ್ಲರೂ ಅಕ್ಕ ತಂಗಿ ತಾಯಿ ತಂಗಿ. ಈ ದೃಷ್ಟಿಯಲ್ಲಿ ಒಬ್ಬಕ್ಕೆಲ್ಲ ಆಕಿನೇ ನಾನು ಹೆಂಡತಿ ಏನೋ. ಈ ಜಗತ್ತಿನಲ್ಲಿ ಎಷ್ಟು ಜನ ಎಷ್ಟು ಮಂದಿ ಹೆಣ್ಣು ಮಕ್ಕಳು ಎಲ್ಲಾರು ಕಾಣ್ತಾರ. ತಾಯಿ ತಂದಿ ಅಕ್ಕ ತಂಗಿ ಎಲ್ಲಾರ ರೂಪದಿಂದ ಕಾಣ್ತಿರ್ಬೇಕು. ಅಕ್ಕನ ರೂಪದಿಂದ, ತಂಗಿ ರೂಪದಿಂದ, ತಾಯಿ ರೂಪದಿಂದ, ಮಗಳ ರೂಪದಿಂದ ಕಾಣ್ತಿರ್ಬೇಕು. ಆ ಹೆಣ್ಣಿನಲ್ಲಿ, ಜಗತ್ತಿನಲ್ಲಿ ಇರುವಂತ ಹೆಣ್ಣಿನಲ್ಲಿ ಒಬ್ಬಕ್ಕೆ ಅಲ್ಲ ಅಕ್ಕಿ ನನ್ನ ಹೆಂಡತಿ. ತಾವೆಲ್ಲ ಇತಿಹಾಸ ಬಿಟ್ಟು ಕಿಶಿಂದ ಇದು ಮಜ್ಗಿ ಮಾರ್ತದ್ರಿ. ಇದು ಹುಚ್ಚುದುಲಿ ಇಂಥವ್ ಬೆನ್ನು ಹತ್ತಿರಲ್ಲ ನೀವು. ಹಾಲು ಮತ ಇದು ಈ ಮಾಳಿಂಗರಾಯ ಮುಗಿಸಿದ್ರಿ ಎಲ್ಲಾನು ಹಾಳಾಗಿ ಹೋಗ್ಬಿಡ್ತಲ್ಲ.
ಏನ್ರ ಹೇಳಿದ ಕೂಡಲೇ ಧರ್ಮದ ಹೇಳಿದ ಕೂಡಲೇ ಎಲ್ಲ ಮಾಸ್ತಾರ ಸುಮ್ಕೊಂಡ್ರು. ಅವ ಭಾಳ ಜಿಗದಾಡಕತ್ ಕೂಡಲೇ ಕೂಗ್ ಹೊಡೆದೆ ಹೇಳಿ 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 ಇನ್ನೊಂದಿಟ್ಟು ಹೇಳಿ ಅವಂಗ ಮಾನಸಿದ್ಗ ಗೊಳ್ಳ ಸುನ್ಮೂರಿ ಸರ ಕೃತ ತ್ರತ ದ್ವಾಪರ ಕಲಿಯುಗ 4 ಯುಗಗಳು. ಹೌದು ಧರ್ಮ ಕೃತ ಯುಗದಲ್ಲಿ 4 ಕಾಲ್ ಮ್ಯಾಗ ನಿಂತಿತ್ತು. 4 ಕಾಲ್ ಮ್ಯಾಗ ಹೌದು ಕೃತಾಯುಗ ಮುಗಿದ ಬಳಿಕ ತ್ರೇತಾಯುಗ ಪ್ರಾರಂಭ ಆಯ್ತು. ಧರ್ಮದ ಕಾಲು 1 ಕಟ್ಟಾಯ್ತು. ಹೌದು 3 ಕಾಲ್ ಮ್ಯಾಗ ನಿಂತು. ಹೌದು ಆ ತ್ರೇತಾಯುಗ ಮುಗಿದು ದ್ವಾಪಾರ ಯುಗ ಬಂತು. 1 ಕಾಲ್ ಕಟ್ಟಾಯ್ತು. 2 ಕಾಲ್ ಮ್ಯಾಗ ನಿಂತು. ಹೌದು ಹೌದು ದ್ವಾಪಾರ ಯುಗ ಅಂತ್ಯ ಆಗಿ ಕಲಿಯುಗ ಪ್ರಾರಂಭ ಆಯ್ತು. ಅದೊಂದು ಕಾಲ್ ಮುರಿದು ಬಿಡ್ತು. 1 ಕಾಲ್ ಮ್ಯಾಗ ಧರ್ಮದ, 3 ಕಾಲ್ ಮ್ಯಾಗ ಅಧರ್ಮದ. ಹಾ ಹಿಂಗಿದ್ದ ಟೈಮದಲ್ಲಿ ಸತ್ಯ ಇನ್ನ ಏನೋ ದನ ಕರ ಆ ಪುಣ್ಯಾತ್ಮರು ಸಿದ್ದೇಶ್ವರ ಸ್ವಾಮಿಗಳಂತವ್ರು ನೋಡಿ ಮಳಿ ಬೆಳಿ ಆಗ್ತದ. ಇನ್ನ ಒಂದು ಕಾಲಕ್ಕ ಎಲ್ಲಪ್ಪ ಮಾಸ್ತಾರ ಏನ್ ಹೇಳ್ಯಾನ್ರಿ ಅನಾಕತ್ರತ್ತ ಇನ್ನೊಂದು 20 ವರ್ಷಕ್ಕರೆ ಮತ್ ಕಾಲ್ ಬದಲಾಗೈತಿರ್ತದ. ಇದು ಗ್ಯಾರಂಟಿ. ಇದು ಇನ್ನೊಂದು 20 ವರ್ಷಕ್ಕರೆ ಮತ್ ಕಾಲ್ ಬದಲಾಗೈತಿರ್ತದ. ಈ ಜೇವೂರ್ಗೌಡ್ರು ಹಾಡುವಂತ ಡೊಳ್ಳಿನ ಹಾಡು ಇವತ್ತು ಉಳಿದಿಲ್ಲ. ಇವತ್ತು ಇಂಗ್ಲೇಶ್ವರು ಶ್ರೀಶೈಲ ಅವರು ಉಮ್ಮದಿ ಅವರು ಹಾಡುವಂತ ಕಾಲ ಇನ್ನು 20 ವರ್ಷಕ್ಕೆ ಉಳಿದೇ ಇಲ್ಲ. ಇಟ್ಟೆಲ್ಲ ಮಾತಾಡ್ಕೊತ ಹೋಗಿ ಏನು 700 ರಾಗಗಳು ಅದನ್ನೊಂತಾರಪ್ಪ. ಈಗ ಇದನ್ನ ಗಣಪತಿ ಇಲ್ಲೇ ಅಲ್ಲೇ ಅಲ್ಲತ್ ಹೇಳ್ದವ ಅತ್ತಿ ಮಾವ ಏನ್ ಸುಳ್ಳು ಹೇಳಿಬಿಟ್ಟಾನ. ಇದು ಯಾವ ಪುರಾಣ ರೀ ಸರ್? ಕನ್ನಡ ಓದ್ತಿರಲ್ಲ, ಶಿವಮಾ ಪುರಾಣ. ಇವ್ರ ಅಪ್ಪನ ಮನ್ಯಾಗೂ ಬರ್ದಿಲ್ಲ, ನಮ್ಮ ಅಪ್ಪನ ಮನ್ಯಾಗೂ ಬರ್ದಿಲ್ಲಲ್ಲ ಇದನ್ನ. ಹೌದಿಲ್ಲ? ಇದಕ್ಕೆ ಒಪ್ಪುದಿಲ್ಲ ಅಂದ್ರೆ ಮತ್ತೆ ಇವ್ದು ಎಂತ ಆಡ್ಬಂಟ್ ನ್ಯಾಯ ಒಂದು ಕುರ್ಸಾಲೆ ಅಂದಿ ಒಂದು. ಹಾ ಬರ್ರಿ ಸರ್ ಇನ್ನೊಂದಿಟ್ಟು. ಅವೆಲ್ಲ ಏನ್ ಮಾಡ್ಯಾವ? ಇದ್ರ ಸುಳ್ಳು ಗಂಟು ಬಿದ್ದು ಬಿಟ್ಟದ. ಗಣೇಶನ ಇವ ಹೌದ್ರಿ? ಬರ್ರಿ ಸರ್ ನೀವು ಈ ಕಡೆ ಮಗ್ಲು ಬರ್ರಿ. ಬ್ರಹ್ಮನು ನಾರದನಿಗೆ ಹೇಳ್ದ. ಹೌದು ಏ ಗಪ್ಪನ, ಬ್ರಹ್ಮ ನಾರದನಿಗೆ ಹೇಳ್ದ. ಇದೇ ಸಮಯದಲ್ಲಿ ಈಶ್ವರೂಪಿ ಪ್ರಜಾಪತಿ ಶಿವ ಪಾರ್ವತಿಯರ ಬಳ್ಳಿಗೆ ಬಂದರು. ಅವನು ತನ್ನ ಹೆಣ್ಣು ಮಕ್ಕಳಾದ ಸಿದ್ಧಿ ಹಾಗೂ ಬುದ್ಧಿ ಇವರ ವಿವಾದ ಪ್ರತಾಪ ತೆಗೆದನು. ಆಯ್ತಿಲ್ರಿ? ಆ ಶಿವ ಪಾರ್ವತಿಯರು ಆ ಕನ್ಯರನ್ನು ಗಣೇಶನಿಗೆ ವಧುಗಳನ್ನಾಗಿ ನಿಶ್ಚಯ ಮಾಡುವೆವು ಎಂದು ಆ ವಿಶ್ವರೂಪಿ ಪ್ರಜಾಪತಿಗೆ ತಿಳಿಸಿದರು. ಅದರಂತೆ ವಿವಾದ ಸಿದ್ಧತೆಯು ನಡೆಯಿತು. ದೇವತೆಗಳೆಲ್ಲರೂ ಲಗ್ನಕ್ಕೆ ಬಂದರು. ವಿಶ್ವಕರ್ಮನು ಗಣೇಶನ ವಿವಾಹವು ಮಾಡಿದನು. ನಾ ಹೇಳ್ದಂಗ ಅದಿಲ್ಲ, ಮೊದಲು ಹೇಳ್ದಂಗ್ರಿ. ಮದ್ವಿ ಯಾರು ಮಾಡಿದ್ರಂದ್ರೆ ವಿಶ್ವಕರ್ಮ ನಿತ್ ಮಾಡ್ದ ಅಂತ ಹೇಳೋದಿಲ್ಲ. ಇದು ಶಿವಮಾ ಪುರಾಣ. ಇದು ಸುಳ್ಳ ಪುಣ್ಯಾತ್ಮ. ಏ ಸ್ವಾಮ ಸಿಗರ್ ಮಾರಿ ಸ್ವಾಮ, ಇದಕ್ಕೇನ್ ಕೂನದ್ರಿ? ಮಾನ್ಯೊಂದು ಪ್ರಶ್ನೆ ಕೇಳಿದ್ದ ದಿಂಡವಾರಿನಾಗ. ಇವನ್ ಕಪಾಳಿ ಹೊಡ್ಯಾಂಗ ಬರ್ತದ ನನಗ. ಪುರಾಣ ಓದಬೇಕು, ಇಲ್ಲಿಲ್ಲ ಅಂದ್ರೆ ಯಾರು ಎಲ್ಲರ ಬಿದ್ದು ಸಾಯ್ಬೇಕು. ತಿಳಿದ್ರೆ ಪುರಾಣ ಓದ್ಬೇಕು, ಇಲ್ಲಾಂದ್ರೆ ಎಲ್ಲರ ಘಟನೆ ಬಿದ್ದು ಸಾಯ್ಬೇಕು. ಪುರಾಣ ಓದ್ತೇವಂದ್ರೆ ಅರ್ಥಗಳು ಹಾಕಿರ್ಬೇಕು, ಅಕ್ಷರಗಳ ಅರ್ಥ ಹಾಕಿರ್ಬೇಕು. ಅಲ್ಲಿ ದಿಂಡವಾರಿನಾಗ ಕೇಳ್ದ, ಪ್ರಥಮದಲ್ಲಿ ಶಿವನ ಪೂಜೆ ಮಾಡ್ದವ್ರು ಯಾರತ್ತ ಅವ ಕೇಳ್ದ. ನಾನೇನ್ ಹೇಳಿ, ಪ್ರಥಮದಲ್ಲಿ ಒಂದು ಹೆಣ್ಮಗಳ ಹೆಸರು ಹೇಳಿದೆ ನಾನು. ಪ್ರಕೃತಾದೇವಿ. ಶಿವನ ಪೂಜೆ ಪ್ರಕೃತಾದೇವಿ ಮಾಡಿದಳು ಅಂದ್ಕೂಳೆ ಅಲ್ಲ ಇವ ಶೀಘ್ರ ಮಾರಿ ಸ್ವಾಮ ಅಲ್ಲ ಅಂದ ಕೂಡಲೇ ಹೇಳಪ್ಪ ಪುಣ್ಯಾತ್ಮ ಅಂದ ಕೂಡಲೇನೆ ಅವ ಉತ್ತರ ಹೇಳ್ದಾರಿ. ಏನ್ ಹೇಳ್ದ ಅಂದ್ರ, ಸಿದ್ಧಿ ಗಣಗಳು ಶಿವನ ಪೂಜೆ ಮಾಡಿದರು. ಗಣಗಳಂದ್ರೆ ಏನ್ ಸರ? ಪ್ರಶ್ನೆ ಏನ್ ಕೇಳ್ಯಾನ? ಪ್ರಥಮದಲ್ಲಿ ಶಿವನ ಪೂಜೆ ಮಾಡಿದವ್ರು ಯಾರಂತ ಕೇಳ್ಯಾನ. ಯಾರಂದ್ರ ಒಬ್ರಾಯ್ತಿಲ್ಲ. ಉತ್ತರ ಏನ್ ಹೇಳ್ಯಾನ? ಸಿದ್ಧಿ ಗಣಗಳಂತ ಹೇಳ್ಯಾನ. ಗಣ
ಸಿದ್ಧಿ ಗಣಗಳಂದ್ರೆ ಏನು ಆರಿ ಇದು ಎಲ್ಲ ಕೂಡಿ ಒಂದು ಗಣ ಆಯ್ತಾ ನಾವ್ ಒಬ್ನೇ ಆ ಕಡೆ ಕಡ್ಯಾಕ್ ನಿಂತೀನಿ ಅಂದ್ರೆ ನಾವು ಒಬ್ನೇ ಹಾಕಿನಿ ಆ ಪುರಾಣ ಓದ್ತದ ಹುಸುದುಲಿ ಆ ಹುಸುದುಲಿ ಕೂಡ ಈ ಹುಸುದುಲಿ ಹೊಟ್ಟಿ ಹುಸುದುಲಿ ಇದು ಕೂಡಿ ಅದು ಇದು ನಿಮ್ಮ ಎಳ್ಳ ಮಸಿ ಮಾರ್ಯವ್ರೆ ನೀವೇನ್ರ ಬೇದ್ರೆ ಏನ್ರ ಮಾತಾಡಿದ್ರು ಕೂಡ ಪೌರಾಣಿಕ ಆ ಇತಿಹಾಸ ಇರ್ಬೇಕು ಇನ್ನೊಂದು ಮಾತ ಹಾಲ್ ಮತದಲ್ಲಿ ಮಾಳಿಂಗರಾಯ ಮತ್ತು ಬೀರದೇವರಿಗೆ ಗುರು ರೇವಣಿಸಿದ್ರು ಹೌದು ಇದನ್ನೇ ಬಾಳ ಒತ್ತೆತ್ತಿ ಮಾತಾಡ್ಯ ನಾವ ಇವ್ರು ಮಾನವ್ರತ್ ಅಂತೀವೋ ಏನ್ ದೇವ್ರ ಅಂತೀವೋ ರೇವಣಿಸಿದ ಗುರು ರೇವಣಿಸಿದ್ರ ಗುರು ಹೆಂಗಂದಿ ಇಡೀ ಇಡೀ ಮಾನವ ಕುಲಕ್ಕೆ ಗುರು ಹೆಂಗಂದಿ ಈಗ ಒಂದ್ಸರ ಈ ಸದ್ಯ ಮಹಾರಾಷ್ಟ್ರ ಇರ್ಬೇಕು ಇದು ಗಡಿಭಾಗ ಅದ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಇರುವಂತ ಗಡಿಭಾಗದಲ್ಲಿ ಅದೇವು ನಾವು ಗಡಿಭಾಗದಲ್ಲಿ ಅದೇವು ಅಂದ್ರ ಜಾತಿ ಒಂದು ಪೀಠ ಆಗ್ಯದ ಕಾಗಿ ನೆಲೆ ಕನಕ ಗುರುಪೀಠ ಇದು ಕುರುಬರ ಪೀಠ ಇದು ನಾ ಜಾತಿಗೆ ಸಂಬಂಧ ಇಲ್ಲ ನಾ ಜಾತಿ ಮೀರ್ ನಿಂತ ಮಗ ನಾ ಜಾತಿಯಲ್ಲಿ ಕುರುಬಾಗಿ ಹುಟ್ಟಿರ್ಬೇಕು ಖರೆ ನನ್ಗೆ ಜಾತ್ಯಾತೀತ ಮನುಷ್ಯ ನಾನು ಆಮೇಲೆ ಅಂಬಿಗರಿ ಚೌಡಯ್ಯ ಪೀಠ ಆಮೇಲೆ ವಾಲ್ಮೀಕಿ ಪೀಠ ಆಮೇಲೆ ಈರಶೈವ ಪಂಚಮಸಾಲಿ ಪೀಠ ಇವೆಲ್ಲ ಜಾತಿ ಪೀಠ ಇವೆಲ್ಲ ಜಾತಿ ಪೀಠ ನಮ್ಮ ಇಡೀ ಭಾರತ ಇತಿಹಾಸದಲ್ಲಿನೇ ಐದು ಪೀಠಗಳು ಪಂಚಪೀಠಗಳು ಅಕುರ್ನೆ ಸ್ಥಾಪನೆ ಮಾಡಿದವರು ಜಗದ್ಗುರು ರೇವಣ ಸಿದ್ದೇಶ್ವರರು ಹೌದು ನಿನಗ್ ಕೂನಿಲ್ಲ ಕನ್ಯಾಕುಮಾರಿ ಕೂನಿಲ್ಲ ಎಬಡಿ ನಿನಗ್ ಕನ್ಯಾಕುಮಾರಿ ಕೂನಿಲ್ಲ ಕಾಶ್ಮೀರ ಕೂನಿಲ್ಲ ಉತ್ತರಾಖಂಡ್ ಕೂನಿಲ್ಲ ನಾನು ಕನ್ಯಾಕುಮಾರಿಯಿಂದ ಕಾಶ್ಮೀರ ಉತ್ತರಾಖಂಡ್ ತನನು ಅಡ್ಡಾಡಿನಿ ನಾನು ಅಟ್ಟು ಓದಿನಿ ನಾನು ಅನ್ಬಾರ್ದು ಅದನ್ನ ನನಗ ಅಟ್ಟು ಸಿಟ್ಟು ಬರ್ತದ ನನಗ ಇಲ್ಲಿ 5 ಪೀಠಗಳದಾವ ರಂಭಾಪುರಿ ಕೇದಾರ ಉಜ್ಜಯಿನಿ ಶ್ರೀಶೈಲ ಕಾಶಿ ಎಲ್ಲದ ಉತ್ತರ ಪ್ರದೇಶದಲ್ಲಿ ಅದ ಕೇದಾರನಾಥ್ ಎಲ್ಲದ ಉತ್ತರಾಖಂಡದಲ್ಲಿ ಅದ ಶ್ರೀಶೈಲ ಎಲ್ಲದ ಆಂಧ್ರದಲ್ಲಿ ಅದ ರಂಭಾಪುರಿ ಅದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಅದ ಇಂಥವು 5 ಪೀಠ ಬಿಟ್ಟು 5 ಪೀಠಗಳನ್ನು ಸ್ಥಾಪನೆ ಮಾಡಿ ಈರಶೈವ ಧರ್ಮವನ್ನು ಸ್ಥಾಪನೆ ಮಾಡಿ ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣವರಿಗೆ ಬೋಧನೆ ಮಾಡಿದ್ರು ರೇವಣಿಸಿದ್ರು ಈರಶೈವ ಧರ್ಮವನ್ನು ನಾನು ಸ್ಥಾಪನೆ ಮಾಡೀನಿ ನೀನು ಇದನ್ನ ಮುಗುಲೆತ್ರಕ್ಕೆ ಬೆಳೆಸು ಈರಶೈವ ಧರ್ಮ ಅಂದ್ರೆ ಇದು ಒಂದೇ ಜಾತಿಗೆ ಸೀಮಿತ ಅಲ್ಲ ನಾವು ನೀವೆಲ್ಲರೂ ಸೇರಿನ ಈರಶೈವರದೇವು ಯಾರು ಅದಕ್ಕೆ ಅನುಗುಣವಾಗಿ ಇರ್ತಾರ ನಾನು ಒಂದು ಮಾತು ಹೇಳ್ತೀನಿ ಸ್ವಲ್ಪ ನೀವು ಯೂಟ್ಯೂಬ್ನವ್ರು ಬಂದ್ ಮಾಡ್ರಿ ಬಂದ್ ಮಾಡೋಣ ನೀವು ಅನ್ನೋದಕ್ಕೆ ಏನ್ ನಂದೇನು ತಕರಾರು ನಂದೇನು ಇಲ್ಲ ರೀ ನೀವು ಅವ ಪಾಜಲ್ ಮಾತಾಡೋ ಮುಂದೆ ನೀವು ಒಂದ್ ಸ್ವಲ್ಪ ನ್ಯಾಯ ಕೊಟ್ಟು ಒಂದ್ ಸ್ವಲ್ಪ ಬಂದ್ ಮಾಡಿಸ್ಬೇಕಾಗಿತ್ತು ನನಗ ನಾನೆಷ್ಟು ವಿನಯದಿಂದ ಕೇಳಿ ನಾ ಈ ಊರಿನ ಮಗ ಅಂತೇಳಿ ಹೇಳಿನ್ರಪ್ಪ ಮತ್ತೆ ಇಟ್ಟಾದ್ರೂ ನಿಮಗ ಇದು ಇಲ್ಲ ಅಂದ್ರೆ ಅವನ್ನ ಯಾಕೆ ನೀವು ನೀ ಪಾಜಲ್ ಮಾತಾಡ್ತೀನಿ ಯಾಕೆ ಪಾಜಲ್ ವಿಷಯಕ್ಕೆ ಬಾ ಅಂತೇಳಿ ನಂದು ಏನ್ ಕೇಳಿ ನಾನು ಒಂದು ಕರೆ ಉತ್ತರ ಕೊಟ್ಟಣ ಅಲ್ಲ ಒಂದು ಕರೆ ಉತ್ತರ ಕೊಟ್ಟಣ ವಾಯು ಬಗ್ಗೆ ಕೇಳಿನಿ ಸೊಲ್ಲಾಪುರ ಸಿದ್ರಾಮ ಪರ್ವ ಮಾಡಿದ್ರೆ ಯಾವ ಪರ್ವ ಅಂತೀನಿ ಸಣ್ಣಲ್ಗಿ ಸಿದ್ರಾಮ ಏನ್ ಸೊಲ್ಲಾಪುರ ಸಿದ್ರಾಮ ಅಂತ ಕೇಳ್ತಾನೆ ಸಿದ್ರಾಮ್ರು 8 ಮಂದಿ ಅದಾರ ಯಾವಿವ ಹೇಳಾವಿವ ಸೊಲ್ಲಾಪುರ ಸಿದ್ರಾಮ್ರೆ 8 ಮಂದಿ ಅದಾರ ಏನ್ರಿ ಇಟ್ಟು ಸುಳ್ಳು ಹೇಳ್ತಾನಂದ್ರು ನೀವು ನನಗ್ ಬೈತಿರ್ಲ ಎಂತ ಕರ್ಮ ಇರ್ಬೇಕು ನನಗ ಸೊಲ್ಲಾಪುರ ಸಿದ್ರಾಮ್ ಬೇರೆನ ಸಣ್ಣಲ್ಗಿ ಸಿದ್ರಾಮ್ ಬೇರೆನ ಇಲ್ಲೇ ಹುಲಿಜಾತಿಯಲ್ಲಿ ಮಾಳಿಂಗರಾಯ ಅದಾನ ಹುಣ್ಣೂರಲ್ಲಿ ಬೀರಪ್ಪ ಅದಾನ ಹುಣ್ಣೂರು ಬಿಟ್ಟು ಶ್ರೀಡಾಂಕ್ ಹೋಗ್ಯಾನ ಅದೇ ಬೀರಪ್ಪನೇ ಮತ್ತೆ ಬೀರಪ್ಪ ಏನ್ ನೋಡ್ರಿಪ್ಪ ನಿಮ್ ಕರ್ಮ ನಿಮ್ ಸುತ್ತ ನೋಡ ಪಾಪಕ್ಕಾಗಲಿ ನಂದೊಂದು ವಿನಂತಿ ಈ ಊರಲ್ಲಿ 4 ಮಂದಿರೇ ಧರ್ಮವಂತರು ನ್ಯಾಯವಂತರು ಇರ್ತಾರ ಇಲ್ಲಿ ನಾನು ಏನ್ ಮಾತಾಡೀನಿ ಅವ ಏನ್ ಮಾತಾಡ್ಯಾನ ಪಾಪದ ಕಾಯಿ
ಪಾಪದ ಕಾಯಿ ಪಾಪದ ಗಿಡದ ಬುಡಕ್ ಬೀಳಿ, ಪುಣ್ಯದ ಕಾಯಿ ಪುಣ್ಯದ ಗಿಡದ ಬುಡಕ್ ಬೀಳಿ. ಇಷ್ಟೇ ವಿನಂತಿ ನಂದು. ಇಟ್ಟು ಹೇಳ್ರಿ, ರೊಕ್ಕ ಹೇಳ್ರಿ. ಅದು ಮುಂದೆ ದೇವ್ರು ಹೆಂಗ್ ಮಾಡ್ತಾನೆ ಮಾಳಿಂಗರಾಯ ಮಲ್ಕಾರ್ಸಿದ್ದಕ್ಕೆ ಬಿಟ್ಟು ಕೊಟ್ಟ ವಿಷಯ ಅದು.